fact that rabies cases or something we have to in some way reduce. Obviously, outer zones, if it's not a priority or if that much of focus is not being given, there will be issues. As of now, ನನಗೆ ಮಾಹಿತಿ ಬಂದಿಲ್ಲ. ಇದರ ಬಗ್ಗೆ ನಾವು ಅಷ್ಟು ಡಿಸ್ಕಷನ್ಸ್ ಮಾಡಿಲ್ಲ, ಯಾಕಂದರೆ ಅವರು ಸಹ ಮುಂದೆ ಬರೆಸಬೇಕಾಗ್ತದೆ ಅಥವಾ ಜನರು ಬಂದು ಹೇಳಬೇಕಾಗ್ತದೆ. ಬಟ್ ಇಫ್ ದಿಸ್ ಅನ್ ಇಶ್ಯೂ ವಿಚ್ ವಿ ಆರ್ ಫೇಸಿಂಗ್ ಆ್ಯಂಡ್ ಮೈ ಹೆಲ್ತ್ ಡಿಪಾರ್ಟ್ಮೆಂಟ್ ಸೇಸ್ ದಟ್ ಇಟ್ ಹ್ಯಾಸ್ ಬಿ ಟ್ಯಾಕಲ್ಡ್, ಡೆಫಿನೆಟ್ಲಿ ನಾವು ಮುಂದುವರಿಸ್ತೇವೆ. ಡೆಂಗ್ಯೂ ರಿಲೇಟೆಡ್ ಒಂದು ಮಾತಿತ್ತು. ಡೆಂಗ್ಯೂ ಐ ಜಸ್ಟ್ ವಾಂಟೆಡ್ ಟು ಮೆನ್ಷನ್ ಕಿ ಈಗಾಗಲೇ ದಿಸ್ ಇಯರ್ ದ ನಂಬರ್ ಆಫ್ ಕೇಸಸ್ ಜಾಸ್ತಿ ಇಲ್ಲ, ಆದರೂ ಸಹ ಮಳೆ ಬಿದ್ದ ತಕ್ಷಣ ವಿ ಹ್ಯಾವ್ ಸೀನ್ ಅರೌಂಡ್ 69 ಕೇಸಸ್ ವಿಚ್ ಹ್ಯಾವ್ ಬಿನ್ ರಿಪೋರ್ಟೆಡ್ ಇನ್ ದ ಸಿಟಿ. ದಟ್ ಮೆಥಡಾಲಜಿ ಫಾರ್ ಟ್ಯಾಕಲಿಂಗ್ ಡೆಂಗ್ಯೂ ಈಸ್ ಸ್ಟ್ಯಾಂಡರ್ಡ್. ಏನಂತ ಹೇಳಿದರೆ, ಯು ಹ್ಯಾವ್ ಟು ಐಡೆಂಟಿಫೈ ಸೋರ್ಸ್ ಕಂಟ್ರೋಲ್ ಮಾಡಬೇಕು, ಮಸ್ಕಿಟೋಸ್ ಇರಬಾರ್ದು, ಮಸ್ಕಿಟೋಸ್ ಕಚ್ಚಬಾರ್ದು. ಆ್ಯಂಡ್ ಆಫ್ಕೋರ್ಸ್ ಕ್ಲಿನಿಕಲಿ ಈಗ ಸಿಸ್ಟಮ್ ಆಫ್ ಟ್ಯಾಕಲಿಂಗ್ dengue is so much better. All the health hospitals, all of them have got sufficient amount of blood platelets, adella platelets kodlike vyavasthe ella avರ ಹತ್ರ ಇದೆ. So treatment is all right, and by and large treatment ಏನು, you just keep monitoring it. It is a dehydration disease, so sariyagi ನೀರು ಕೊಡೋದು. If you have fever, you have to give medication for control and keep a close watch, then automatically ಸಮಸ್ಯೆ ಇರಲಾರ್ದು. ಆದರೆ ಪ್ರಾಬ್ಲಮ್ ಈಸ್ ಹೌ ಟು ಡೂ ಪ್ರಿವೆನ್ಷನ್. ಒಂದು, ನಾವು ಈಗ ಡೈರೆಕ್ಷನ್ಸ್ ಏನು ಕೊಟ್ಟಿದ್ದೇವೆ ನಮ್ಮ ಜನರಿಗೆ, RWS ಮತ್ತು ಎಲ್ಲರಿಗೆ ಆ್ಯಂಡ್ ಎಲ್ಲೆಲ್ಲಿ ಫ್ಲ್ಯಾಟ್ಸ್ ಇದೆ, ದೇ ಶುಡ್ ಸಿ ಹೌ ದೇ ಕ್ಯಾನ್ ಡೂ ಕಂಟ್ರೋಲ್ ಆಫ್ ಮಸ್ಕಿಟೋಸ್ ಆರ್ ದಿಸ್ ಒನ್ ಈಸ್ OV ಟ್ರ್ಯಾಪ್ಸ್. ವಿ ವಿಲ್ ಟ್ರೈ ಟು ಸಿ ಹೌ ವಿ ಕ್ಯಾನ್ ಪಾಪ್ಯುಲರೈಸ್ ಇಟ್ ಅಂತ ಹೇಳಿದರೆ, ಒಂದು 200 ಸ್ಕ್ವೇರ್ ಫೀಟಿಗೆ ಈ OV ಟ್ರ್ಯಾಪ್ ಹಾಕಿಬಿಟ್ರೆ ಮತ್ತು ಲಾರ್ವಾ ಕಲೆಕ್ಷನ್ ಕಡಿಮೆ ಆಗ್ತದೆ. ಅದು ಮನೆಯಲ್ಲಿನೇ ಅವರು ಹಾಕ್ಬೋದು. ಅದನ್ನು ಪಾಪ್ಯುಲರೈಸ್ ಮಾಡಬೇಕು. ಎರಡನೇದು, ಎಲ್ಲೆಲ್ಲಿ ಅವರ ಮಠದಲ್ಲಿ ಐಡೆಂಟಿಫಿಕೇಷನ್ ಅಥವಾ ನೀರು ಬಿದ್ದಿದೆ, ಯಾಕಂದರೆ ನನ್ನ ಮನೆ ಅಕ್ಕಪಕ್ಕದಲ್ಲಿ ನಾನು ಕಂಟ್ರೋಲ್ ಮಾಡಿದರೂ ಸಹ, ನಾನು ಏನೋ ಗಿಡಕ್ಕೆ ಎಲ್ಲರೂ ರೂಫ್ ಗಾರ್ಡನ್ ಹಾಕ್ತಾರೆ, ಅದರಲ್ಲಿ ಒಂದು ನೀರು ಹಾಕ್ತಾರೆ, ಆ ನೀರು ಹಾಕಿಬಿಟ್ರೆ ಅಲ್ಲಿ ನೀರು ಕಲೆಕ್ಷನ್ ಆಗಿದ್ರೆ ಏನಾದರೂ ಮಾಡಿಬಿಟ್ಟು ಅದು ಬರುತ್ತೆ. ಸೊ ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು, ಏನಾದರೂ ಸ್ಪ್ರೇ ಅಥವಾ ಇದು ಮಾಡಲಿಕ್ಕೆ ವ್ಯವಸ್ಥೆ ಇದ್ದರೆ ಅದರ ಬಗ್ಗೆ ನಾವು ಡೀಟೇಲ್ಡ್ IEC ಗೈಡ್ಲೈನ್ಸ್ ಒಂದು ಬುಕ್ಲೆಟ್ ನಾವು ಕೊಡ್ತೇವೆ. ಮಾಧ್ಯಮ ಅವರಿಗೆ ಸಹ ನಾವು ಇದನ್ನು ಸಹ ನಿಮಗೆ ಕೊಡ್ತೇವೆ. ದಯವಿಟ್ಟು ಇದನ್ನು ನೀವು ಸ್ವಲ್ಪ ಪಬ್ಲಿಸಿಟಿ ಮಾಡಿದರೆ ಖಂಡಿತ ಜನರು ಸ್ವಲ್ಪ ಪ್ರಿವೆಂಟಿವ್ ಆ್ಯಕ್ಷನ್ ತಗೊಂಡ್ರೆ ಈ ಡೆಂಗ್ಯೂ ಕಡಿಮೆ ಮಾಡಿಸ್ಲಿಕ್ಕೆ ನಾವು ಖಂಡಿತ ಸ್ವಲ್ಪ ಕೆಲಸ ಮಾಡ್ತೇವೆ. ಬಾಕಿ ಎಲ್ಲರೂ ಏನಾಗ್ತದೆ, ನಾವು ಫಾಗಿಂಗ್ ಮಾಡ್ತೇವೆ ಅಥವಾ ಸ್ಪ್ರೇಯಿಂಗ್ ಈಸ್ ಮೋರ್ ಇಫೆಕ್ಟಿವ್ ಬಿಕಾಸ್ ಇಟ್ ಪ್ರಿವೆಂಟ್ ಸ್ಪ್ರೆಡ್ ಆಫ್ ಲಾರ್ವಾ. ಫಾಗಿಂಗ್ ಮಾಡಿದರೆ ಇಟ್ ಈಸ್ ಓನ್ಲಿ ಎ ಟೆಂಪ್ರರಿ ಮೆಷರ್. ಬಟ್ ದ ಐಡಿಯಾ ಈಸ್ ಹೌ ವಿ ಕ್ಯಾನ್ ಡೂ ಸ್ಪ್ರೇಯಿಂಗ್ ಇನ್ ಪಬ್ಲಿಕ್ ಏರಿಯಾಸ್. ನಮ್ಮ ಪ್ರೈವೇಟ್ ಜಾಗದಲ್ಲಿ ಅವರೇ ಸ್ವಲ್ಪ ರೆಸ್ಪಾನ್ಸಿಬಲ್ ಬಿಹೇವಿಯರ್ ಮಾಡಿದರೆ ಉತ್ತಮ. ಆ್ಯಂಡ್ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ಸ್ ಇದೆ, ವಿ ವಿಲ್ ಇಶ್ಯೂ ನೋಟಿಸಸ್ ಟು ದ ಕನ್ಸ್ಟ್ರಕ್ಷನ್ ಸೈಟ್ ಓನರ್ಸ್. ಅದಕ್ಕೆ ನಾವು ಕ್ರಮ ತಗೊಳ್ತೀವಿ. ಟೋಯಿಂಗ್ ನಿಮಗೆ ಹೊರೆ ಅನಿಸ್ತಾ? ಈಗ BBMP ಸಾಕಷ್ಟು ಜವಾಬ್ದಾರಿ ತುಂಬ ಇದೆ. ಈಗ ಟೋಯಿಂಗ್ ಮಾಡಿ ಅಂತ ನಿಮಗೆ ಕೊಡ್ತಾ ಇದ್ದಾರೆ, ಏನು ರಿಜೆಕ್ಟ್ ಮಾಡ್ತೀರಾ ಅಥವಾ ನೀವೇ ಕಂಟಿನ್ಯೂ ಮಾಡ್ತೀರಾ? See, now idea is this. It is some things are a common problem between BBMP and traffic. Traffic department manages, but finally parking of vehicles is happening on BBMP roads. So two-fold action now ಮಾಡ್ತಿದ್ದೇವೆ. Identification of parking areas, giving people the right to do parking and collecting it, and then reducing the amount of parking in other areas because it's creating a public nuisance not only for us but also pedestrians. ಸೊ ಅದಕ್ಕೆ ನಾವು ಮತ್ತೆ ಟ್ರಾಫಿಕ್ ಅವ್ರ ಜೊತೆಗೆ ಚರ್ಚೆ ಮಾಡುವಾಗ ನಮ್ಮ ಮಾನ್ಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ತುಷಾರ್ ಸರ್ ಹ್ಯಾಡ್ ಗಿವನ್ ಅ ಡೈರೆಕ್ಷನ್ that if you provide these vehicles, it will be useful so that ಅನಾಮತ್ ಗಾಡಿಗಳು ಏನು ಪಬ್ಲಿಕ್ ಸ್ಪೇಸ್ನಲ್ಲಿ ಪಾರ್ಕ್ ಮಾಡಿದ್ದಾರೆ ಮತ್ತು ಎಲ್ಲಿ ನಮ್ಮ ಜಾಗದಲ್ಲಿ ಅವರು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ, ಅದು ಕಡಿಮೆ ಮಾಡಿದರೆ ಆಟೋಮ್ಯಾಟಿಕ್ಲಿ ಸಿಟಿಸನ್ಸಿಗೆ ಬೆನಿಫಿಟ್ ಆಗ್ತದೆ. ಎರಡು ಜನರು ಒಟ್ಟಿಗೆ ಕೆಲಸ ಮಾಡ್ತಾರೆ. ಯಾವ ಅಮೌಂಟ್ ರೆಡ್ಯೂಸ್ ಮಾಡಿ? ಅಮೌಂಟ್ ಯಾವ್ದು ರೆಡ್ಯೂಸ್ ಮಾಡಿ? ಸಿ ದರ ಪಾರ್ಕಿಂಗ್ ರೆಡ್ಯೂಸ್ ಮಾಡಿಲ್ಲ, ಪಾರ್ಕಿಂಗ್ ಫಿಕ್ಸ್ ಮಾಡ್ತಾ ಇದ್ದಾರೆ ಕೆಲವು ಜಾಗದಲ್ಲಿ. ಸೊ ಅದು ಮಾಡ್ತೀವಿ. ಆಯ್ತಲ್ಲ, ಥ್ಯಾಂಕ್ ಯು.